ನಾಳೆ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯವಾಗುತ್ತೆ. ಸೊ ಹಾಗಾಗಿ ಅವರನ್ನ ಮತ್ತೆ ಕೋರ್ಟ್ನ ಮುಂದೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕವಾಗಿ ಹಾಜರುಪಡಿಸುವಂತಹ ಪ್ರಕ್ರಿಯೆ ಕೂಡ ನಡೆಯುತ್ತೆ. ನಾಳೆಯೇ ಬೇಲ್ಗಾಗಿ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಕೆ ಮಾಡಬಹುದಾದ ಸಾಧ್ಯತೆ ಸಹ ಇದೆ. ನಾಳೆ ಪವಿತ್ರ ಗೌಡ ಜಾಮೀನು ಭವಿಷ್ಯ ಸಹ ನಿರ್ಧಾರವಾಗುತ್ತೆ. ನಾಳೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಹೈಕೋರ್ಟ್ಗೆ ಪವಿತ್ರ ಗೌಡ ಈಗಾಗಲೇ ಬೇಲ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಚಾರ್ಜ್ ಶೀಟ್ ನಂತರದಲ್ಲಿ ದರ್ಶನ್ ಪರ ವಕೀಲರು ಕೂಡ ತಯಾರಿ ನಡೆಸಿದ್ದಾರೆ. ಈಗಾಗಲೇ ದರ್ಶನ್ನಿಂದ ಸಹಿ ಸಂಗ್ರಹವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ನಾಳೆ ಅರ್ಜಿಯನ್ನು ಸಲ್ಲಿಸಬಹುದಾದ ಸಾಧ್ಯತೆ ಇದೆ. ಈ ಕಡೆ ಪವಿತ್ರ ಗೌಡ ಇವನ್ ಆರೋಪಿ ಆಕೆಯ ಪರವಾಗಿ ಹೈಕೋರ್ಟ್ನಲ್ಲಿ ಅವರು ಅರ್ಜಿಯನ್ನು ಹಾಕೊಂಡಿದ್ದಾರೆ ಬೇಲ್ಗಾಗಿ. ನಾಳೆ ಆ ಅರ್ಜಿಯ ವಿಚಾರಣೆ ನಡೆಯುವಂತಹ ಸಾಧ್ಯತೆ ಇದೆ. ಕೆಳಹಂತದ ನ್ಯಾಯಾಲಯದಲ್ಲಿ ಅವರು ಬೇಲ್ ಹಾಕೊಂಡಂತಹ ಸಂದರ್ಭದಲ್ಲಿ ರಿಜೆಕ್ಟ್ ಆಗಿತ್ತು. ಕೊಲೆಗೆ ಕಾರಣರಾಗಿದ್ದಂತಹ ಪವಿತ್ರ ಬೇಲ್ ನಿರಾಕರಣೆಗೆ ಕಾರಣಗಳೇನು, ಕೊಲೆ ನಡೆದ ಸ್ಥಳದಲ್ಲಿ ಪವಿತ್ರ ಗೌಡ ಇದ್ರು ಅನ್ನುವಂತಹ ವಿಚಾರವನ್ನ SPP ಹಿಂದೆ ಕೂಡ ಮಂಡಿಸಿದ್ರು. ಈಗ ಮತ್ತೆ ಅದನ್ನೇ ವಾದಿಸ್ತಾರೆ. ಇಬ್ಬರು ಪ್ರತ್ಯಕ್ಷದರ್ಶಿಗಳ ಸಾಕ್ಷ್ಯವನ್ನ ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಇವರು ಆ ಸ್ಥಳಕ್ಕೆ ಬಂದಿದ್ರು ಅನ್ನುವಂತಹ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷದರ್ಶಿಗಳು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಕೃತ್ಯ ನಡೆದ ಸ್ಥಳದಲ್ಲಿ CCTV ಸಾಕ್ಷ್ಯವೂ ಕೂಡ ಸಂಗ್ರಹವಾಗಿದೆ. ಆ ಸ್ಥಳಕ್ಕೆ ಪವಿತ್ರ ಗೌಡ ಬಂದದ್ದಕ್ಕೆ ಇದು ಪ್ರಮುಖ ಸಾಕ್ಷ್ಯವಾಗುತ್ತೆ. ಆಕೆಯ ಬಟ್ಟೆಯ ಮೇಲೆ ರಕ್ತದ ಕಲೆ ಇದೆ ಮತ್ತು ಆಕೆಯ ಚಪ್ಪಲಿಯಲ್ಲೂ ಕೂಡ ರಕ್ತದ ಕಲೆ ಇದೆ. ಇದು FSLನಿಂದ ದೃಢಪಟ್ಟಿದೆ. ರೇಣುಕಾಸ್ವಾಮಿಯದ್ದೇ ರಕ್ತ ಅನ್ನೋದನ್ನ DNA ಟೆಸ್ಟ್ನಲ್ಲೂ ಕೂಡ ಸಾಬೀತುಪಡಿಸಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತಹ ಪವಿತ್ರ ಗೌಡಳ ಜಾಮೀನು ಅರ್ಜಿಯನ್ನ ರಿಜೆಕ್ಟ್ ಮಾಡಬೇಕು ಅಂತ SPP ವಾದವನ್ನ ಮಂಡಿಸ್ತಾರೆ.